ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಯಾಕಂದರೆ ಇಷ್ಟು ದಿವಸದಿಂದ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಕಾರಣ ಏನಪ್ಪ ಅಂದರೆ ನಾವು ಸ್ವಲ್ಪ ಮನೇನ ಆಲ್ಟ್ರೇಷನ್ ಮಾಡಿಸ್ತಿದ್ವಿ ಫ್ರೆಂಡ್ಸ್. ಅದ್ರಲ್ಲಿ ಬ್ಯುಸಿ ಆಗಿಬಿಟ್ಟು ವೀಡಿಯೋ ಮಾಡೋ ಟೈಮೇ ಸಾಕಾಗ್ತಿರ್ಲಿಲ್ಲ. ತುಂಬಾ ಕೆಲಸ ಫ್ರೆಂಡ್ಸ್. ಹಾಗಾಗಿ ಪ್ಲೀಸ್ ನಮ್ಮ ಈ ವಿಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು 15 ದಿವಸ ಕೆಲಸ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಡೈಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ದಿಕ್ಕು ದಿಕ್ಕಲಿ ಭಾವ ಬಂಧನ, ಹರಿವ ನೀವೆಲ್ಲ ವೇದ ವಾಚನ, ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ, ಮಣ್ಣ ಕಣ ಕಣದಿ ಕರುಣೆ ಕಂಪನ. ಈ ನಾಡಲ್ಲಿ ಎಲ್ಲ ಧರ್ಮಗಳಿಗೂ ಸ್ಥಾನವಿದೆ. ಈ ನಾಡಲ್ಲಿ ಎಲ್ಲ ದೇವರಿಗೂ ಪೂಜೆ ಇದೆ. ಈ ನಾಡಲ್ಲಿ ಎಲ್ಲ ಜನಕ್ಕೂ ಹಕ್ಕಿದೆ. ಈ ನಾಡಲ್ಲಿ ಶಾಂತಿಯೇ ಜೀವನ. ನಕ್ಸಲಿಸಂ ಶರಣಾಗಲಿ, ಟೆರರಿಸಂ ಕೊನೆಗಾಣಲಿ, ಇದು ಆದಾಗಲೇ ಇದು ನಮ್ಮಿಂಡಿಯಾ, ನಮ್ಮಿಂಡಿಯಾ, ನಮ್ಮಿಂಡಿಯಾ. ए मेरे वतन के लोगों, जरा आँख में भर लो पानी, जो शहीद हुए हैं इनकी जरा याद करो कुर्बानी. ए मेरे वतन के लोगों, जरा आँख में भर लो पानी. ಅಂದಂಗೆ ಫ್ರೆಂಡ್ಸ್, ಇಷ್ಟು ದಿವಸ ಡೈಲಿ ಬಿಗ್ ಬಾಸ್ ಬರ್ತಿತ್ತು. ಇಷ್ಟು ದಿವಸ ಹಾಗೆ ಹೀಗೆ ಮಾಡಿ ಡೈಲಿ ಬಿಗ್ ಬಾಸ್ ನೋಡಿ ಮಲಗೋವರೆಗೂ 11:30 12 ಗಂಟೆ ಆಗ್ತಿತ್ತು. ಅಂತೂ ಇಂತೂ ನಾವೆಲ್ಲ ಸೇರಿ ಗಿಲ್ಲಿಗೆ ಓಟು ಹಾಕಾಯ್ತು. ಹಾಗೆ ಗಿಲ್ಲಿನೂ ಗೆದ್ದಾಯ್ತು. ಅಷ್ಟೇ ಅಲ್ಲದೆ ಗಿಲ್ಲಿ ಗೆದ್ದಾಗಿಂದ ಎಷ್ಟು ಸತಿ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ. ಆದರೆ ಟೈಮೇ ಸಾಕಾಗಲಿಲ್ಲ. ಹೇಗೋ ಇವತ್ತೇನೋ ಟೈಮ್ ಮಾಡಿಕೊಂಡು ನಮ್ಮ ಮನೆ ಪರಿಸ್ಥಿತಿನ ನಿಮಗೆಲ್ಲ ತಿಳಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಎಷ್ಟು ವಿಡಿಯೋ ಮಾಡಬೇಕು ಅಂತ ಟ್ರೈ ಮಾಡಿದ್ರು ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಸಪೋರ್ಟು ನಮ್ಮ ಜೊತೆ ಹೀಗೆ ಇರಲಿ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾಳೆಯಿಂದ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ, ಯಾರು ನಮ್ಮನ್ನು ಮರಿಬೇಡಿ. ಹಾಗೆ ನಮ್ಮ ಮನೆ ಎಲ್ಲ ಆಲ್ಟ್ರೇಷನ್ ಆದಮೇಲೆ ಒಂದು ವಿಡಿಯೋನ ಮಾಡಾಕ್ತೀನಿ ಫ್ರೆಂಡ್ಸ್. ಹೇಗಿದೆ ಮನೆ ಅಂತ ಎಲ್ಲರೂ ಹೇಳಿ ಫ್ರೆಂಡ್ಸ್. ಕಮೆಂಟ್ ಮುಖಾಂತರ ನಂಗೆ ತಿಳಿಸಿದರೆ ನನಗೂ ಖುಷಿಯಾಗುತ್ತೆ. ಹಾಗೆ ನಮ್ಮ ವೀಡಿಯೋಸು ತುಂಬ ಜನ ನೋಡ್ತೀರಾ, ಆದರೆ ಒಂದು ಕಮೆಂಟ್ಸು ಮಾಡಲ್ಲ. ಪ್ಲೀಸ್ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮದೊಂದೊಂದು ಲೈಕು, ನಿಮ್ಮದೊಂದು ಕಾಮೆಂಟ್ಸು ಅವೆಲ್ಲ ಬಂದರೆ ನಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಫ್ರೆಂಡ್ಸ್. ನಾವು ಕಷ್ಟಪಟ್ಟು ವೀಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನಿಸುತ್ತೆ. ನಾವು ನಮ್ಮ ಪಡಿಗೆ ನಾವು ವೀಡಿಯೋ ಮಾಡೋದು ಹಾಕೋದು, ನಿಮ್ಮ ಪಡಿ ನೀವು ನೋಡ್ತೀರಾ ಹೊರಟೋಗ್ತೀರಾ. ಎಲ್ಲ ವೀಡಿಯೋ ಚೆನ್ನಾಗಿದೆ ಅಂತಂದ್ರೆ ಇಲ್ಲ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಂಗೆ ಇಷ್ಟ ಆಗಲಿಲ್ಲ, ಬೇರೆ ಟಾಪಿಕ್ಕು ಏನಾದರೂ ಇದ್ರೆ ಮಾಡಿ ಅಂತ ಹೇಳಿದ್ರೆ ಅದನ್ನಾದರೂ ಮಾಡೋ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಜೊತೆ ಹೀಗೆ ಯಾವಾಗಲೂ ಇರಲಿ ಫ್ರೆಂಡ್ಸ್. ಇವತ್ತು ನಾನು ಯಾಕೆ ಈ ಥರ ಸೋಫಾ ಎಲ್ಲ ತಗೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಾನು ನಿಮಗೆಲ್ಲ ಇನ್ನೊಂದು ಮಾತು ಹೇಳೋದೇ ಮರ್ತ್ಬಿಟ್ಟೆ ಫ್ರೆಂಡ್ಸ್. ನಮ್ಮದು ಫರ್ನಿಚರ್ ಶಾಪ್ ಇದೆ ಫ್ರೆಂಡ್ಸ್. ಈ ಸೋಫಾ ಏನು ಕಾಣ್ತಿದೆ ಅದು ನಮ್ಮ ಶಾಪಿಂದು ಫ್ರೆಂಡ್ಸ್. ಹಾಗಾಗಿಬಿಟ್ಟು ಹೇಗೋ ಸೋಫಾನೇ ತೋರ್ಸಂಗಾಗುತ್ತೆ ಅಂತ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೋಫಾ ಹೇಗಿದೆ ಅಂತ ಹೇಳಿ, ನಿಮಗೂ ಯಾರಿಗಾದರೂ ಈ ಥರ ಸೋಫಾ ಬೇಕು ಅಂದರೆ ತಿಳಿಸಿ ಫ್ರೆಂಡ್ಸ್. ನಮ್ಮಲ್ಲಿ ಎಲ್ಲ ಥರ ಫರ್ನಿಚರ್ಸ್ಗಳು ಅವೈಲೇಬಲ್ ಇದೆ ಫ್ರೆಂಡ್ಸ್. ಡ್ರೆಸ್ಸಿಂಗ್ ಟೇಬಲ್ಲು, ದಿವಾನ್ ಕಟ್ಟು, ಹಾಗೆ ಮಂಚ, ಸೋಫಾ ಸೆಟ್ಟು ಮರದ್ದಾದರೂ ಸಿಗುತ್ತೆ. ಇಲ್ಲ ಈ ಥರ ಕುಷನಿಂಗ್ ಬೇಕು ಅಂದರೆ ಇದು ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಕಬೋರ್ಡ್ಗಳು, ಹಾಗೆ ಬಾಕ್ಸ್ ಮಂಚಗಳು, ಎಲ್ಲ ಪ್ರತಿಯೊಂದು ಫರ್ನಿಚರ್ ಐಟಮು ನಮ್ಮ ಅಂಗಡಿಯಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್. ಹಾಗೆ ಉಯ್ಯಾಲೆ ಎಲ್ಲ ಇದೆ, ಬೆಡ್ಸಿ ಇದೆ, ಕುಷನ್ ಇದೆ, ಎಲ್ಲದು ಪ್ರತಿಯೊಂದು ಇದೆ. ನಿಮಗೆ ಏನಾದರೂ ಎಲ್ಲಾದರೂ ಇಲ್ಲೇ ಸುತ್ತಮುತ್ತ ನಮ್ಮ ಕಡೂರು ಹತ್ತತ್ರ ಇಲ್ಲೇ ಅಕ್ಕಪಕ್ಕ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಗಂಗಾ, ಬರೀ ಹಿಂಗೆ ಮಾತಾಡ್ತಿರ್ತೀಯ, ಎಲ್ಲಿ ರವಿ ಕಾಣಿಸ್ತಾ ಇಲ್ಲ. ಬರೀ ನಿನ್ನ ಬಗ್ಗೆನೇ ಹೇಳಿದ್ದಾಯ್ತು. ಇನ್ನು ನಾವು ಸ್ಟೋರಿನ ಕಂಟಿನ್ಯೂ ಮಾಡೋಣ ಬಾ ಬೇಗ. ಅಜ್ಜಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ನಂಗೆ ತುಂಬಾ ಟೈರ್ಡ್ ಆಗಿಬಿಟ್ಟಿದೆ. ಇವಾಗ ಸ್ಟೋರಿ ಮಾಡೋಕ್ಕಾಗಲ್ಲ. ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಗೊತ್ತು, ಯಾಕಂದರೆ ನಾನು ವಿಡಿಯೋ ಮುಂಚೆನೇ ತೋರಿಸ್ತೀನಿ ಇವತ್ತು ಸ್ಟೋರಿ ಮಾಡೋಕ್ಕಾಗಲ್ಲ, ನಾಳೆಯಿಂದ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಅಂತ. ಹಾಗಾಗಿಬಿಟ್ಟು ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಹೌದು ಫ್ರೆಂಡ್ಸ್, ಈ ಮನೆ ಕೆಲಸದಲ್ಲಿ ಎಷ್ಟು ಟೈರ್ಡ್ ಆಗೋಗ್ಬಿಟ್ಟಿದೆ ಅಂದರೆ ಒಂದು ಕುತ್ಕೊಂಡು ಒಂದು ಸ್ಟೋರಿನೂ ನೀಟಾಗಿ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ. ನಿಜವಾಗ್ಲೂ ನಮ್ಮ ಮನೆ ಕಂಪ್ಲೀಟ್ ಆದಾಗ ನಮ್ಮ ಸ್ಟೋರಿ ರೆಗ್ಯುಲರ್ ಬರುತ್ತೆ. ಹಾಗಂತ ಅಷ್ಟು ಗ್ಯಾಪ್ ಬಿಡಲ್ಲ. ಮಧ್ಯ ನಾಳೆಯಿಂದ ಸ್ಟೋರಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ನಿಜವಾಗ್ಲೂ ನಾಳೆಯಿಂದ ಸ್ಟೋರಿ ಬರುತ್ತೆ, ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಹೀಗೆ ನಿಮ್ಮ ಪ್ರೀತಿ ಸಪೋರ್ಟು ನಮ್ಮ ಜೊತೆ ಯಾವಾಗಲೂ ಇದೇ ರೀತಿ ಇರಲಿ. ಬಾಯ್ ಬಾಯ್ ಫ್ರೆಂಡ್ಸ್.